ಫಿಲಮು ಚೆನ್ನಾಗಿದ್ರೆ ಜನ 7 ಗಂಟೆ ಶೋನು ಬಂದು ನೋಡ್ತಾರೆ ಅನ್ನೋದಕ್ಕೆ ದೊಡ್ಡ ಎಕ್ಸಾಂಪಲ್ ಇದೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ 7 ಗಂಟೆ ಶೋನು ಫುಲ್ ಹೌಸ್ಫುಲ್ ಇರುತ್ತೆ ಅಂದು. ಹೋಗಿ ನೋಡ್ತೀನಿ ಥಿಯೇಟರ್ ಫುಲ್ ಹೌಸ್ಫುಲ್, ಹೊರಗಡೆ ಜನ ನಿಂತಿದ್ದಾರೆ. ನಾನು ಮತ್ತೆ ಫಿಲಮ್ ನೋಡ್ಕೊಂಡು ಬರೋ ಮತ್ತಿಗೆ ಅದು ನೆಕ್ಸ್ಟ್ ಶೋನು ಫುಲ್ ಔಟ್ ಆಗಿದೆ. ಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ಸ್ಪೈಡರ್ ಮ್ಯಾನ್ದು ಬೇರೆನೇ ಕ್ರೇಜ್ ಇದೆ. ಬೇರೆ ಸೂಪರ್ ಹೀರೋಸ್ದು ಫಿಲಮ್ ನೋಡ್ತಾರೆ, ಆದ್ರೆ ಸ್ಪೈಡರ್ ಮ್ಯಾನ್ಗೆ ಸೌತ್ ಇಂಡಿಯಾದಲ್ಲಿ ನಾರ್ತ್ ಇಂಡಿಯಾಗಿಂತ ಜಾಸ್ತಿ ಫ್ಯಾನ್ ಫಾಲೋಯಿಂಗ್ ಇದೆ. ಫಿಲಮ್ ಬಗ್ಗೆ ಹೇಳ್ಬೇಕಂದ್ರೆ ಫಿಲಮು ಸೂಪರ್ ಆಗಿದೆ. ಟಾಮ್ ಹಾಲೆಂಡ್ದು ಹಳೆ ಸ್ಪೈಡರ್ ಮ್ಯಾನ್ಗೆ ಕಂಪೇರ್ ಮಾಡಿದ್ರೆ ಈ ಸ್ಪೈಡರ್ ಮ್ಯಾನ್ ಸ್ವಲ್ಪ ಲೆಸ್ ಆಕ್ಷನ್ ಇದೆ, ಹೆವಿ ಎಮೋಷನ್ ಇದೆ. ಲೆಸ್ ಆಕ್ಷನ್ ಅಂದ್ರೆ ನಿಮಗೆ ಕಂಟಿನ್ಯೂಟಿ ಆಕ್ಷನ್ ಇಲ್ಲ. ಈಗ ಅವೆಂಜರ್ಸ್ ಅಲ್ಲಿ ಎಷ್ಟು ಲಾರ್ಜ್ ಒಂದು 15 ನಿಮಿಷ ಆಕ್ಷನ್ ಸೀಕ್ವೆನ್ಸ್ ನಡೆಯುತ್ತಲ್ವಾ, ಆ ಥರ ಇಲ್ಲ ಈ ಫಿಲ್ಮಲ್ಲಿ. ಈ ಫಿಲ್ಮಲ್ಲಿ ನಿಮಗೆ ಮ್ಯಾಕ್ಸಿಮಮ್ಮು 3 ರಿಂದ 4 ನಿಮಿಷ ಆಕ್ಷನ್ ಸೀಕ್ವೆನ್ಸ್ ತೋರಿಸುತ್ತೆ. ಕಟ್ ಆದರೆ ಬೇರೆ ಸೀನ್ಗೆ ಹೋಗ್ಬಿಡುತ್ತೆ ಸಡನ್ ಆಗಿ. ಈ ಫಿಲ್ಮ್ ಸ್ಟೋರಿ ಒನ್ ಲೈನ್ ವಿತೌಟ್ ಸ್ಪಾಯ್ಲರ್ ಹೇಳ್ಬೇಕಂದ್ರೆ, ಸ್ಪೈಡರ್ ಮ್ಯಾನ್ ತನ್ನ ಫ್ರೆಂಡು ಗರ್ಲ್ ಫ್ರೆಂಡ್ಸ್ ಎಲ್ಲರನ್ನು ಕಳ್ಕೊಂಡು ಒಬ್ಬಂಟಿಯಾಗಿರ್ತಾನೆ. ಲಾಸ್ಟ್ ಫಿಲ್ಮ್ ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲರ ಮೆಮೊರಿ ಎರೇಸ್ ಆಗಿರುತ್ತೆ. ಅದಕ್ಕೆ ಪೀಟ್ರು ತನ್ನ ಫ್ರೆಂಡು ಮತ್ತೆ ಗರ್ಲ್ ಫ್ರೆಂಡ್ ಎದುರುಗಡೆ ಬಂದ್ರು ಅವನನ್ನು ರೆಕಗ್ನೈಸ್ ಮಾಡೋದಿಲ್ಲ. ಸ್ಪೈಡರ್ ಮ್ಯಾನ್ ಎಷ್ಟೇ ಎಮೋಷನಲಿ ಹರ್ಟ್ ಆದ್ರೂ ತನ್ನ ರೆಸ್ಪಾನ್ಸಿಬಿಲಿಟಿ ಮರೆಯೋದಿಲ್ಲ. ತನ್ನ ಸಿಟಿಯನ್ನು ವಿಲನ್ಸ್ ಗಳಿಂದ ಪ್ರೊಟೆಕ್ಟ್ ಮಾಡ್ತಾನೆ ಇರ್ತಾನೆ. ಈ ಕೆಲಸದಲ್ಲಿ ಪನಿಷರು ಹಲ್ಕು ಒಂದ್ ಕಡೆ ಹೆಲ್ಪ್ ಮಾಡ್ತಾರೆ, ಮತ್ತೆ ಇನ್ನೊಂದ್ ಕಡೆ ಪ್ರಾಬ್ಲಮ್ ಅವರೇ ಕ್ರಿಯೇಟ್ ಮಾಡ್ತಾರೆ. ಮತ್ತೆ ಈ ಸ್ಪೈಡರ್ ಮ್ಯಾನ್ ಮೂವಿ ಹೊಸ ವಿಲನ್ ಇಂಟ್ರೊಡ್ಯೂಸ್ ಮಾಡುತ್ತೆ, ಮತ್ತೆ ಹೊಸದ ಐಡಿಯಾಸ್ ಕೊಡುತ್ತೆ ಮುಂದೆ ಯಾವ ತರದ ಸ್ಪೈಡರ್ ಮ್ಯಾನ್ಸ್ ಗಳು ಬರ್ಬೋದು ಅಂತ. ಈ ಫಿಲ್ಮ್ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಟಾಮ್ ಹಾಲೆಂಡ್ ಈ ಫಿಲ್ಮ್ ಅಲ್ಲಿ ಒಂದು ಮೆಚೂರ್ಡ್ ಆಕ್ಟರ್ಸ್ ಹೆಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರಲ್ವಾ ಆ ತರ ಕೊಟ್ಟಿದ್ದಾನೆ. ನೀವು ಹಳೆಯದು ಸ್ಪೈಡರ್ ಮ್ಯಾನ್ಗೆ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಪರ್ಫಾರ್ಮೆನ್ಸ್ ಟಾಮ್ ಹಾಲೆಂಡ್ ಆಸ್ ಎ ಸ್ಪೈಡರ್ ಮ್ಯಾನ್. Oh, sorry about that. ಝಂಡಾಯ ಆಕ್ಟಿಂಗು ಸೂಪರ್ ಆಗಿದೆ. ಸ್ವಲ್ಪ ಎಮೋಷನಲ್ ಲವ್ ಸೀನ್ ಇದೆಯಲ್ಲ ಅದರಲ್ಲಿ ಫುಲ್ಲು ಇಂಪ್ಯಾಕ್ಟಿವ್ ಆಗಿ ಆಕ್ಟ್ ಮಾಡಿದ್ದಾಳೆ ಅವಳು. ಸೇಡಿ ಸಿಂಗ್ ಆಕ್ಟಿಂಗು ಜಬರ್ದಸ್ತ್ ಇದೆ. ಅವಳೊಂದು ಕರೆಕ್ಟ್ ರೋಲ್ ಕೊಟ್ಟಿದ್ದಾರೆ ಇದರಲ್ಲಿ. ನೀವು ಸ್ಟ್ರೇಂಜರ್ ಸಿಂಗ್ ನೋಡಿದರೆ ಅವಳ ಆಕ್ಟಿಂಗ್ ಫೆಮಿಲಿಯರ್ ಇರುತ್ತೆ, ಇದರಲ್ಲಿ ಒಂದು ಸ್ವಲ್ಪ ಇಂಪ್ಯಾಕ್ಟಿವ್ ರೋಲ್ ಇದೆ ಸೇಡಿ ಸಿಂಗ್ದು. ಜೇಕಬ್ ಬ್ಯಾಟ್ಲನ್ ಒಂದು ರಿಯಲ್ ಫ್ರೆಂಡು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ಬೋದು, ಎಷ್ಟು ಫ್ರೆಂಡ್ಸ್ಗೆ ಸಪೋರ್ಟ್ ಮಾಡ್ಬೋದು ಅನ್ನೋದನ್ನು ನೀಟಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ ಈ ಫಿಲ್ಮಲ್ಲಿ. ಮಾರ್ಕ್ ರೆಫೆಲ್ಲೋ ಹಲ್ಕ್ ಆಗಿ ಆ್ಯಸ್ ಯೂಶುವಲ್ ಸೂಪರ್ ಆ್ಯಕ್ಟಿಂಗ್. ಮತ್ತು ಇದರಲ್ಲೊಂದು ಸರ್ಪ್ರೈಸ್ ಇದೆ ಹಲ್ಕ್ದು, ಅದು ಥಿಯೇಟ್ರಲ್ಲಿ ನೋಡಿ ನಿಮಗೆ ಫೀಲ್ ಆಗಿಬಿಡುತ್ತೆ. ಆ್ಯಸ್ ಎ ಪನಿಷರು ಜಾನ್ ಬಂದಲ್ಲು ಸೂಪರ್ ಆ್ಯಕ್ಟಿಂಗು. ಈ ಫಿಲ್ಮು ಡೈರೆಕ್ಟರ್ ಮೇಲೆ ಸ್ವಲ್ಪ ಡೌಟ್ ಇತ್ತು ನನಗೆ ಮೊದಲು, ಯಾಕಂದರೆ ಡೆಸ್ಟಿನ್ ಡ್ಯಾನಿಯಲ್ಲು ಸ್ಯಾಂಗ್ಚಿ ಒಂದೇ ಫಿಲ್ಮ್ ಮಾಡಿದ್ದ ಮಾರ್ವಲ್ಸಲ್ಲಿ, ಅದು ಒಂದು ಸ್ವಲ್ಪ ಸೂಪರ್ ಅನಿಸಿತ್ತು. ಆಮೇಲೆ ಅಷ್ಟೊಂದೇನು ಎಕ್ಸ್ಟ್ರಾರ್ಡಿನರಿ ಫಿಲ್ಮ್ ಡೈರೆಕ್ಷನ್ ಮಾಡಿದ್ದಿಲ್ಲ. ಒಮ್ಮೆ ಸಡನ್ನಾಗಿ ಇವನು ಸ್ಪೈಡರ್ ಮ್ಯಾನ್ ಡೈರೆಕ್ಷನ್ ಮಾಡ್ತಾ ಇದ್ದಾನೆ, ವರ್ಸ್ಟ್ ಮಾಡ್ಬೋದಂತ ಭಯ ಇತ್ತು. ಆದರೆ ಸೂಪರಾಗಿ ಡೈರೆಕ್ಷನ್ ಇದೆ ಇದರಲ್ಲಿ. ಇದರಲ್ಲಿ ನಿಮಗೆ ಸ್ಪೈಡರ್ ಮ್ಯಾನ್ದು ಬೇರೆ ಬೇರೆ ಆ್ಯಂಗಲ್ ತೋರಿಸಿದ್ದಾನೆ. ನಿಮಗೆ ಥಿಯೇಟ್ರಲ್ಲಿ 3Dಯಲ್ಲಿ ನೋಡಿದ್ರಂದ್ರೆ ಫುಲ್ಲು ಮಜಾ ಬಂದ್ಬಿಡುತ್ತೆ. ಈ ಫಿಲ್ಮು ನೆಗೆಟಿವ್ ಪಾಯಿಂಟು ಹೇಳಬೇಕಂದ್ರೆ ಸ್ವಲ್ಪ ಲೆಂತ್ ಜಾಸ್ತಿ ಆಯ್ತೇನೋ ಅನಿಸ್ತಾ ಇದೆ. ಒಂದು 15-20 ಮಿನಿಟ್ಸು ಕಟ್ ಮಾಡಿದ್ರೆ ಇನ್ನೂ ಮಜಾ ಬರೋದು. ಮತ್ತು ಲಾಸ್ಟ್ ಎಂಡಿಂಗ್ ಸೀನು ಅಷ್ಟೊಂದು ಎಳಿಬ್ಯಾಡ್ದಿತ್ತು, ಅದೊಂದು ಸ್ವಲ್ಪ ಬೋರ್ ಹೊಡ್ಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಲಾಸ್ಟಲ್ಲಿ. ಗೊತ್ತಿದೆ ಏನಾಗುತ್ತೆ ಅಂತ ಜನಕ್ಕೆ, ಆದರೂ ಅವರು ಸ್ವಲ್ಪ ಎಮೋಷ್ನಲ್ ಆ್ಯಂಗಲ್ ಜಾಸ್ತಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದಾರೆ ಈ ಫಿಲ್ಮಲ್ಲಿ. ನೀವೇನಾದರೂ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದರೆ ಈ ಫಿಲ್ಮ್ಗೆ ಸ್ವಲ್ಪ ನಿಮಗೆ ಡಿಸಪಾಯಿಂಟೆಡ್ ಆಗ್ಬೋದು. ಆದರೆ ಇದೊಂದು ಸ್ವಲ್ಪ ಬೇರೆ ಯೂನಿವರ್ಸ್ ಓಪನ್ ಮಾಡೋಕ್ಕೆ ಅವರು ಒಂದು ಸ್ವಲ್ಪ ಬೇರೆ ಬೇರೆ ಆ್ಯಂಗಲ್ ಎಲ್ಲ ತೋರಿಸಿದ್ದಾರೆ ಈ ಫಿಲ್ಮಲ್ಲಿ. ಮಜಾ ಬರುತ್ತೆ. ನೀವು ಲಾಸ್ಟ್ ಫಿಲ್ಮ್ ನೋಡಿ ಹೊರಗೆ ಬರ್ತೀರಲ್ಲ, ಒಂದು ಫೀಲ್ ಗುಡ್ಡಿಂದಾನೇ ಹೊರಗೆ ಬರ್ತೀರಾ. ಓವರಾಲ್ ಈ ಫಿಲ್ಮ್ ರೇಟಿಂಗ್ ಬಂದು 5/4 ಸ್ಟಾರು. ಈ ಫಿಲ್ಮನ್ನು ನೀವು ಫ್ಯಾಮಿಲಿ ಜೊತೆ ಆರಾಮ್ಸೆ ಕೂತು ನೋಡ್ಬೋದು. ಇದರಲ್ಲಿ ಯಾವುದೂ ವಲ್ಗರ್ ಸೀನ್ ಇಲ್ಲ. ನೀವು ಆಲ್ರೆಡಿ ಈ ಫಿಲ್ಮನ್ನು ನೋಡಿದರೆ ನಿಮ್ಗೆ ಹೆಂಗೆ ಅನಿಸಿದ್ದು ಅಂತ ಕಮೆಂಟ್ ಮಾಡಿ.